ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಿಮ್ಮಲ್ಲಿ ಎಷ್ಟೋ ಜನ ಕಾಲೇಜ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸುಮಾರು ವೇಗಳನ್ನ ಯೂಸ್ ಮಾಡ್ತೀರಾ. ನಿಮ್ಮಲ್ಲಿ ಮೆಜಾರಿಟಿ ಆಫ್ ಜನಗಳು ಯೂಸ್ ಮಾಡ್ತಕ್ಕಂಥ ಕಾಮನ್ ವೇ ಏನಪ್ಪ ಅಂತಂದರೆ ಬರೆದು ಇಂಟರ್ನೆಟ್ಗೆ ಏನು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜನ್ನು ಸರ್ಚ್ ಮಾಡೋದು. ಯಾವುದೋ ಒಂದು ವೆಬ್ಸೈಟ್ ಬರುತ್ತೆ, ವೆಬ್ಸೈಟ್ಗೆ ಹೋಗ್ಬಿಟ್ಟು ಏನು ಬರೆದಿರ್ತಾರೆ ಇನ್ಫಾರ್ಮೇಷನ್ ಚೆಕ್ ಮಾಡ್ಕೊಳ್ಳೋದು. ನೋ, ಆ ಥರ ಮಾಡ್ತಿದ್ದೀರಾ ಅಂತಂತಂದರೆ ನೀವು ಮೌಸ್ ಟ್ರ್ಯಾಪಿಗೆ ಹೋಗಿ ಬೀಳ್ತಿದ್ದೀರಾ ಅಂತಲೇ ಅರ್ಥ. ಆಯಿತಾ? ಯೂಶ್ವಲಿ ಏನಾಗುತ್ತೆ ಅಂತಂದರೆ ಈಗ ನೋಡಿ, ದುಡ್ಡು ಕೊಟ್ಟರೆ ಯಾರು ಏನು ಬೇಕಾದ್ರೂ ಪ್ರಮೋಟ್ ಮಾಡ್ತಾರೆ. ಸಿಂಪಲ್ ಫಂಡ. ಆಯಿತಾ? ಸೊ ಏನು ಮಾಡ್ತಾರೆ ಅಂತಂದರೆ ತಮ್ಮ ಕಾಲೇಜವರು ಒಂದಷ್ಟು ದುಡ್ಡು ಕೊಟ್ಟಿರ್ತಾರೆ. ಓಕೆ, ನಾನು ಒಂದಷ್ಟು ದುಡ್ಡು ಕೊಡ್ತೀನಿ, ಸೊ ನನ್ನ ಕಾಲೇಜು ಟಾಪ್ 10 ಕಾಲೇಜು ಟಾಪ್ 20 ಕಾಲೇಜಲ್ಲೂ ಬರೋ ಥರ ಮಾಡ್ಬೋದು ಅಂತ ಹೇಳ್ತಾರೆ. ಅಫ್ಕೋರ್ಸ್ ಅದು ದುಡ್ಡು ಇಸ್ಕೊಂಡ್ಬಿಟ್ಟು ಅಲ್ಲಿ ಟಾಪ್ 20 ಕಾಲೇಜ್ಗಳಲ್ಲಿ ಯಾವುದೋ ಚೆನ್ನಾಗಿದ್ದಾರೆ ಕಾಲೇಜನ್ನು ಆ್ಯಡ್ ಮಾಡಿಬಿಟ್ಟು ಕಾಲೇಜ್ ಚೆನ್ನಾಗಿದೆ ಅಂತ ಪ್ರಮೋಟ್ ಮಾಡ್ತಾರೆ. ನೀವು ಏನು ಅನ್ಕೊಂಡ್ಬಿಡ್ತೀರ, ಓಕೆ ಈ ಕಾಲೇಜು ಈ ಒಂದು ವೆಬ್ಸೈಟಲ್ಲಿ ಚೆನ್ನಾಗಿದೆ ಅಂತ ಹಾಕಿದ್ದಾರೆ, ಸೊ ಒಂದು ಕಾಲೇಜ್ ಚೆನ್ನಾಗಿರ್ಬೋದು ನಾನು ಲಿಸ್ಟ್ಗೆ ಹಾಕೊಂಡು ಹೋಗ್ತೀರಾ. ಆಮೇಲೆ ಆ ಕಾಲೇಜ್ಗೆ ಹೋದ್ಮೇಲೆ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಕಾಲೇಜ್ ಯಾವ ರೀತಿ ಇದೆ ಅಂತ. ಬಟ್ ನೀವು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆನೇ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳೋಕೆ ಕಾಲೇಜ್ ಚೆನ್ನಾಗಿದೆ ಚೆನ್ನಾಗಿಲ್ವೋ ಅಂತಂತ ಯಾವ ರೀತಿ ತಿಳ್ಕೊಳ್ಳೋದು. ಇನ್ಸ್ಟೆಡ್ ಆಫ್ ರೆಫರಿಂಗ್ ಅದರ್ ವೆಬ್ಸೈಟ್ಸ್, ರೆಫರ್ ಕಾಲೇಜ್ ವೆಬ್ಸೈಟ್. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಯಾವ ರೀತಿ ಕಾಲೇಜ್ ವೆಬ್ಸೈಟನ್ನು ರೆಫರ್ ಮಾಡಬೇಕು, ಏನೇನು ವಿಚಾರಗಳನ್ನ ತಿಳ್ಕೊಬೇಕು ಕಾಲೇಜ್ ವೆಬ್ಸೈಟಲ್ಲಿ ಕಾಲೇಜ್ ಸಂಬಂಧಪಟ್ಟ ಹಾಗೆ, ಸೊ ದಟ್ ಈ ಕಾಲೇಜನ್ನು ನಾನು ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ ಯೋಗ್ಯನೋ ಅಲ್ವೋ ಅಂತ ನಾನು ಡಿಸೈಡ್ ಮಾಡ್ಕೊಬೇಕಾಗಿರುತ್ತೆ ಆ ಒಂದು ರೀಸನ್ಗೆ. ಸೊ ಬನ್ನಿ ನೋಡಿ, ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ಅದಕ್ಕಿಂತ ಮುಂಚೆ ನಿಮಗಿನ್ನೂ ಕಟ್ ಆಫ್ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂತಂದರೆ ವಾಟ್ಸಪ್ ಕಮ್ಯುನಿಟಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿ KCET ಕಾಲೇಜ್ ಕಟ್ ಆಫನ್ನು ಸರ್ಚ್ ಮಾಡಿ ನಿಮ್ಗೊಂದು PDF ಸಿಗುತ್ತೆ. PDF ರೆಫರ್ ಮಾಡಿ ನಿಮ್ಮ ಪ್ರತಿಯೊಂದು ಕಾಲೇಜ್ದು ಲಾಸ್ಟ್ ಇಯರ್ ಕಟ್ ಆಫ್ ತಿಳಿದು ಬರುತ್ತೆ. ಹ್ಯಾಂಡಿಯಾಗಿ ಸಿಗುತ್ತೆ ನಿಮಗೆ. ಓಕೆ, ಬನ್ನಿ ಡೈರೆಕ್ಟಾಗಿ ಈಗ ವಿಡಿಯೋಗೆ ಹೋಗೋಣ. ಓಕೆ, ಫಸ್ಟ್ ಆಫ್ ಆಲ್ ಈ ಒಂದು ಕಾಲೇಜ್ ವೆಬ್ಸೈಟು ನೀವು ಚೆಕ್ ಮಾಡ್ಕೊಬೇಕು ಇದು ಕಾಲೇಜ್ ವೆಬ್ಸೈಟ್ ಏನಾ ಅಂತಂತ. ಆಯಿತಾ? ಬಿಕಾಸ್ RV ಕಾಲೇಜ್ ಅವ್ರದ್ದು ಅಫ್ಕೋರ್ಸ್ RVCE ಅಂತಿದೆ, RV ಇನ್ಸ್ಟಿಟ್ಯೂಟ್ಸ್ ಅಂತ ಒಂದಿದೆ. ಸೊ ದಯವಿಟ್ಟು RVCE ಅನ್ನೋದೇನಿದೆ ಈ ಕಾಲೇಜು, ಇದು ಆ್ಯಕ್ಚುಲಿ ಇಂಜಿನಿಯರಿಂಗ್ ಕಾಲೇಜ್. ಬಿಕಾಸ್ ನಾವು ಮೆಜಾರಿಟಿ ಜನಗಳು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತಾ ಇದೀವಿ, ಸೊ ಅದಕ್ಕೆ ಆ ಒಂದು ವೆಬ್ಸೈಟನ್ನು ಚೆಕ್ ಮಾಡ್ಕೊಳ್ಳಿ. ಆಯಿತಾ? ಇದಾದಮೇಲೆ ನೀವು ರೆಫರ್ ಮಾಡಬೇಕಾಗಿರ್ತಕ್ಕಂಥ ಏಕೈಕ ಮತ್ತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಕ್ಷನ್ನು ನಾನು ರೆಕಮೆಂಡ್ ಮಾಡ್ತಕ್ಕಂಥ, ನೀವು ಬೇಕಾದ್ರೆ ವೆಬ್ಸೈಟನ್ನು ಪೂರ್ತಿ ಸ್ಕ್ರೇಪ್ ಮಾಡಿ, ಐ ಡೋಂಟ್ ಕೇರ್, ಬಟ್ ಪ್ಲೀಸ್ ಮೇಕ್ ಶ್ಯೂರ್ ಈ ಒಂದು ಫೀಲ್ಡನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹೋಗಿ. ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಪ್ಲೇಸ್ಮೆಂಟ್ಸ್. ಆಯಿತಾ? ಕ್ಲಿಕ್ ಮಾಡಿದ್ರ ಮೇಲೆ ಪ್ಲೇಸ್ಮೆಂಟ್ಸ್ ಮೇಲೆ. ಓಕೆ, ಇಲ್ಲಿ ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಪ್ಲೇಸ್ಮೆಂಟ್ಸ್ ಆ್ಯಂಡ್ ಟ್ರೈನಿಂಗ್ ಏನಿರುತ್ತೆ, ಈ ಟ್ಯಾಬ್ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟು, ಅದರ ಪೂರ್ತಿ ಸಮರಿ ಮತ್ತು ಡೀಟೇಲ್ಸ್ ಬರುತ್ತೆ. ಅದನ್ನು ಕ್ಲೀನಾಗಿ ಓದಿ, ಹೆಂಗೆ ಆಗ್ತಿದೆ ಪ್ಲೇಸ್ಮೆಂಟ್ಸು, ಏನೇನು ಆಗ್ತಿದೆ ನಿಮಗೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಅವರು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಆಯಿತಾ? ಇದು ನೋಡ್ಕೊಂಡಾದ್ಮೇಲೆ ನಿಮಗೆ ಒಂದು ಬ್ಲೈಂಡ್ ಐಡಿಯಾ ಬರುತ್ತೆ. ಓಕೆ, ನನಗೆ ಹಿಂಗಿರುತ್ತೆ, ಹಿಂಗಾಗುತ್ತೆ ಪ್ಲೇಸ್ಮೆಂಟ್ಸ್ ಅಂತ ಬರುತ್ತೆ ನಿಮಗೆ. ಆಮೇಲೆ ಪ್ಲೇಸ್ಮೆಂಟ್ಸ್ ಟೀಮ್ ಮತ್ತು ಸ್ಟ್ಯಾಟಿಸ್ಟಿಕ್ಸು, ವಿಸಿಟಿಂಗ್ ಕ್ಯಾಂಪಸ್ ಇದ್ರ ಬಗ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಇದೆಲ್ಲ ಅದರಲ್ಲಿರ್ತಕ್ಕಂಥ ನೋಡಿ, ಅಬೌಟ್ ಡಿಪಾರ್ಟ್ಮೆಂಟು ಇದೇನೇನು ಮಾಡುತ್ತೆ ಅಂತ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ, ಆಮೇಲೆ ಪ್ಲೇಸ್ಮೆಂಟ್ ಟೀಮ್ ಹೆಂಗಿದೆ, ಮತ್ತು ಲಾಸ್ಟ್ ನಾ ಅಬ್ಸರ್ವ್ ಮಾಡೋಕ್ಕಾಗಿರ್ತಕ್ಕಂಥದ್ದು ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ವಿಸಿಟಿಂಗ್ ಕಂಪನೀಸು. ಬಿಕಾಸ್ ನಮ್ಗೆ ಅದೇ ಬೇಕಾಗಿರ್ತಕ್ಕಂಥದ್ದು. ಸೊ ಅದ್ಮೇಲೆ ಕ್ಲಿಕ್ ಮಾಡ್ಕೊತೀವಿ. ಈ ಸ್ಟ್ಯಾಟ್ಸ್ ನೋಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಏನೇನು ಆಗ್ತಿದೆ ಅಂತ. ಫಸ್ಟ್ ಥಿಂಗ್ ಇಸ್, ಐ ವುಡ್ ಹೈಲಿ ರೆಕಮೆಂಡ್ ಇಫ್ RVCE ಕಾಲೇಜ್ ಅಥವಾ ಡೆವಲಪರ್ಗಳಾದ್ರೂ ನೋಡ್ತಿದ್ರೆ, ಲಿಟ್ರಲಿ ಹೇಳ್ತಿದ್ದೀನಿ, ದಿಸ್ ಫೋಟೋ ಕ್ವಾಲಿಟಿ ಇಸ್ ರಿಯಲಿ ವರ್ಸ್ಟ್. ಅಥವಾ ಇದು ನೀವು ಪ್ರೋಗ್ರಾಮಿಂಗ್ ಡಿಗ್ರಿ ಮಾಡಿದರೆ ಏನೋ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ರಿಯಲಿ ವರ್ಸ್ಟ್. ಐ ಕೆನಾಟ್ ರೀಡ್ ದಿಸ್ ಥಿಂಗ್. ನನಗೇನು ಅಂತ ಅರ್ಥ ಆಗ್ತಿಲ್ಲ, ಬಟ್ ಒಂದು ಬ್ಲೈಂಡ್ ಐಡಿಯಾ ಇದೆ ನನಗೆ. ಸೊ ಬ್ಲೂ ಕಲರ್ದು ನಂಬರ್ ಆಫ್ ಕಂಪನೀಸ್ ವಿಸಿಟೆಡ್ ಅಂತ ಇದೆ, ಮತ್ತು ಈ ಆರೆಂಜ್ ಕಲರ್ದು ನಂಬರ್ ಆಫ್ ಆಫರ್ಸ್ ಮೇಡ್ ಅಂತ ಇದೆ ಅಂತ ಅನ್ಕೋತಿದ್ದೀನಿ ನಾನು. ಆ್ಯಂಡ್ ಐ ಥಿಂಕ್ ಸ್ಟ್ಯಾಟ್ಸ್ ನೋಡ್ರೆ ಅರ್ಥ ಆಗ್ತಿದೆ ನನಗೆ. ಸೊ ಇಲ್ಲಿ ನೋಡಿ, ಇದಾಗಿರುತ್ತೆ ಸ್ಟ್ಯಾಟ್ಸು. ಟೋಟಲ್ ನಂಬರ್ ಆಫ್ ಕಂಪನೀಸ್ ವಿಸಿಟ್ ಮಾಡ್ತಿರ್ತಕ್ಕಂಥ 2020-24 ಅಂದರೆ ಈ ವರ್ಷ 238 ಕಂಪ್ನಿಗಳು ವಿಸಿಟ್ ಮಾಡಿದ್ದಾರೆ. ಆವಾಗಲೇ 778 ಆಫರ್ಗಳನ್ನ ಮಾಡಿದ್ದಾರೆ ಅವರು. ಆಯಿತಾ? ಸೊ ಇದು ಆ್ಯಕ್ಚುಲಿ ವೇರಿ ಆಗ್ತಾ ಇರುತ್ತೆ ಪ್ರತಿ ವರ್ಷಕ್ಕೂ ವರ್ಷ. 1300 ಆಫರು, 1400 ಆಫರು, 1122 ಆಫರು, ಕಡಿಮೆ ಆಗ್ತಾ ಬರ್ತಾ ಇದೆ. ಕಂಪ್ನಿ ನೋಡಿ, ಕನ್ಸಿಸ್ಟೆನ್ಸಾಗಿ ಕಂಪನಿಗಳು ಬರೋದಿಲ್ಲ. ಆಯಿತಾ? ಈಗ ಲೆಟ್ಸ್ ಸೇ ಅದೊಂದು ಕಂಪನಿ ಬಂತು, ಒಂದು ವರ್ಷ ಹೈರ್ ಮಾಡ್ತಂದ ತಕ್ಷಣ ಅದೇ ಪ್ರತಿ ವರ್ಷನೂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಬಿಡಿ. ಇಟ್ ಡಿಪೆಂಡ್ಸ್. ಕೆಲವೊಂದಷ್ಟು ಕಂಪ್ನಿಗಳು ಹೈರಿಂಗನ್ನು ಸ್ಟಾಪ್ ಮಾಡ್ಬೋದು ಬಿಕಾಸ್ ಆಫ್ ದ ಲಾಸಸ್. ಆ್ಯಂಡ್ ಕೆಲವೊಂದಷ್ಟು ಕಂಪ್ನಿಗಳು ರಿಗ್ರೆಸಿವ್ ಆಗಿ ಹೈರಿಂಗ್ಸ್ ಎಲ್ಲ ಮಾಡ್ಬೋದು ಬಿಕಾಸ್ ದೇ ಆರ್ ಇನ್ ಪ್ರಾಫಿಟ್ಸ್, ಅಥವಾ ಆಫೀಸಲ್ಲಿ ಎಂಪ್ಲಾಯೀಸ್ ಬಿಟ್ಟು ಹೋಗ್ತಿರ್ಬೋದು, ಆ ರೀತಿ. ಆಯಿತಾ? ಸೊ ಪ್ರತಿ ವರ್ಷ ನಿಮ್ಗೇನು ಕನ್ಸಿಸ್ಟೆನ್ಸಿ ಇರುತ್ತೆ, ಈ ಕಂಪ್ನಿಗಳು ಬರ್ತಕ್ಕಂಥದ್ದು, ಹೈರಿಂಗ್ ಮಾಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಮೇಕ್ ಶ್ಯೂರ್ ನೀವು ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಂಡ್ರಿ. ಆಯಿತಾ? ಇದು ರೇಂಜ್ ಆಫ್ ಸ್ಯಾಲರಿ ಆ್ಯಂಡ್ ನಂಬರ್ ಆಫ್ ಆಫರ್ಸ್ ಮೇಡು. ಸೊ ಏನು ಸ್ಯಾಲರಿ ರೇಂಜ್ ಇದೆ ಮತ್ತು ಎಷ್ಟು ಆಫರ್ಗಳಿದ್ದಾವೆ ಅಂತ 2024 ನೋಡಿದ್ರೆ ನೀವು 0 to 6 LPA ಪ್ಲೇಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ನೋಡಿ, 25 ಏನಿದು
ಓಕೆ, ನಂಬರ್ ಆಫ್ ಕಂಪನೀಸ್ ವಿಸಿಟೆಡು 25 ಕಂಪನಿಗಳು, 0 to 6 lakh ಆಫರ್ ಮಾಡ್ತಕ್ಕಂಥ ಕಂಪನಿಗಳು ಬಂದಿದ್ದಾವೆ. ಟೋಟಲ್ ನಂಬರ್ ಆಫ್ ಆಫರ್ಸು 76 ಆಫರ್ಗಳನ್ನ ಮಾಡಿದ್ದಾರೆ. ಆಯಿತಾ. ನೆಕ್ಸ್ಟು 6 to 8 ಲಕ್ಷ ಮಧ್ಯೆ 42 ಕಂಪನಿಗಳು ಬಂದಿದೆ, 95 ಆಫರ್ಗಳನ್ನ ಮಾಡಿದ್ದಾರೆ. ಅದೇ ಥರ ಇಲ್ಲಿ ಬರೋದಾದರೆ ನೀವು ನೋಡಿ, ಇಲ್ಲಿ 8 to 12 ಲಕ್ಷ ಬರೋದಾದರೆ ಇಲ್ಲಿ ನಿಮಗೆ 53 ಕಂಪನಿಗಳು ಬಂದಿದ್ದಾವೆ, 244 ಆಫರ್ಗಳನ್ನ ಮಾಡಿದ್ದಾರೆ. ನೆಕ್ಸ್ಟು 12 to 14 ಲಕ್ಷ ಆಫರ್ ಮಾಡ್ತಕ್ಕಂಥ ಕಂಪನಿಗಳು 48 ಬಂದಿದ್ದಾವೆ, 110 ಆಫರ್ನ ಮಾಡಿರ್ತಕ್ಕಂಥದ್ದು. ನೋಡಿ, ಈ 244 ಆಫರ್ಗಳೇನಿದ್ದಾವೆ ಇದು ಡ್ರೀಮ್ ಆಫರ್ ಅಂತ ಕರೀತಾರೆ. ಆಯಿತಾ. ಎಲ್ಲಿ RBCಲಿ ಡ್ರೀಮ್ ಆಫರ್ ಅಂತ ಕರೀತಾರೆ. ನಿಮಗೆ ಇದಕ್ಕಿಂತ ಕಡಿಮೆ ಬರ್ತಿದ್ರೆ ಏನಾದರೂ ಕಂಪನಿಗಳು, ಅವಾಗ ಬೇಕಾದ್ರೆ ನೀವು ಬೇರೆ ಪ್ಲೇಸ್ಮೆಂಟ್ಸಿಗೆ ಕೂರಬಹುದಾಗಿರುತ್ತೆ. ಇಲ್ಲ ಅಂತಂದರೆ ನೀವು ಇದನ್ನು ಆಫ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಆಯಿತಾ. ನೆಕ್ಸ್ಟು 14 and above ಬರೋದಾದರೆ ನಿಮಗೆ 70 ಕಂಪನಿಗಳು ಒಂದು 14 ಲಕ್ಷಕ್ಕಿಂತ ಮೇಲ್ಗಡೆ 253 ಆಫರ್ನ ಮಾಡಿದ್ದಾರೆ. ಸೊ ಆ್ಯಾವ್ರೇಜ್ ನಾವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಇಲ್ಲಿ ಆರಾಮಾಗಿ 8 ಲಕ್ಷ 6 to 8 lakh ಆರಾಮಾಗಿ ನನಗೆ ಆ್ಯಾವ್ರೇಜ್ ಸಿಕ್ಬಿಡುತ್ತೆ ಇಲ್ಲಿ. ಸೊ ಕ್ರೇಜಿ ಗುಡ್. ಸೊ ಇದೆಲ್ಲ ಕಾಲೇಜ್ ಸ್ಟಾರ್ಟ್ಸ್ ಆಯಿತಾ. ನೀವು ಇಲ್ಲಿಂದ ಎಕ್ಸಾಕ್ಟಾಗಿ ಏನಿದೆ ಕಾಲೇಜಲ್ಲಿ ಏನು ಪ್ಲೇಸ್ಮೆಂಟ್ ನಡೀತಾ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಇದಿಷ್ಟು ಫೀಲ್ಡ್ಗಳನ್ನು ನೀವು ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು, ಎಷ್ಟು ಕಂಪನೀಸ್ಗಳು ಬರ್ತಿದ್ದಾವೆ, ಎಷ್ಟು ಪ್ಲೇಸ್ಮೆಂಟ್ಸ್ ಆಗ್ತಿದೆ ಅಂತ. ಸೇಫ್ ಝೋನಲ್ಲಿ ಇರಬೇಕಂದ್ರೆ ನೀವು ಒಂದು ಕಾಲೇಜಿಗೆ 150+ ಕಂಪ್ನಿಗಳು ಬರ್ತಾ ಇರಬೇಕು ಮಿನಿಮಮ್. ಆಯಿತಾ. ಸೊ ಹಂಗಂತ 60-70 ಕಂಪ್ನಿಗಳು ಬರ್ತಾ ಇರ್ತಕ್ಕಂಥ ಕಾಲೇಜ್ ಚೆನ್ನಾಗಿರೋದಂತಲ್ಲ, ಚೆನ್ನಾಗಿರುತ್ತೆ, ಬಟ್ ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ. ಬಟ್ ಟು ಬಿ ಸೇಫ್ ಸೈಡ್, choose the college with 100+ companies visiting the campus for hiring. Okay. ಕಾಲೇಜ್ ಕಟ್ ಆಫ್ಗೆ ಚಾಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ವಾಟ್ಸಪ್ದು. ಸೊ ಯೂಸ್ ಮಾಡ್ಕೊಳ್ಳಿ. ಸೊ ವಿಲ್ ಮೀಟ್ ಯು ಅನದರ್ ವಿಡಿಯೋ. ಟಿಲ್ ದೆನ್ ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ವಾಚಿಂಗ್. ಬಾಯ್.